ನೋಡಿ ರಾಗಿ ಕುಯಿಸ್ತೀವಲ್ಲ ನೆನೆಸ ಅದನ್ನ ತಂದು ಅಲ್ಲಿ ಒಣಗಾಕಿದ್ವಿ. ಚೆನ್ನಾಗಿ ಒಣಗಬೇಕು. ಕಾಚಕ್ಕಿ ಎಲ್ಲ ಒಂದೊಂದು ಇರ್ತಾವಲ್ವ, ಅದೆಲ್ಲ ಹಂಗಂಗೆ ಇರ್ತದೆ. ಚೆನ್ನಾಗಿ ಒಣಗಬೇಕು ಒಂದು ವಾರ. ಆಮೇಲೆ ತೋರ್ಬಿಟ್ಟು ಹೊಳಿಗೆ ಹೊಡಿಕತ್ತೀವಿ. ಪೀಡ್ಸ್ ತಂದಿದ್ರು ನಮ್ಮ ಮನೇಲಿ ಇವತ್ತು. ಪೀಡ್ಸ್ ಇನ್ನೂ ಆಚೆ ಕಡಿಮೆ ಇದೆ, ಹೊಳಿಗೆ ಹಾಕಬೇಕು. ಇವತ್ತೇನಪ್ಪ ವಿಡಿಯೋ ಅಂತಂದರೆ, ಹಸುಗಳಿಗೆ ಸಣ್ಣ ಸಣ್ಣ ಕೆತ್ತಲಲ್ಲಿ ಗುಳ್ಳೆಗಳಿರ್ತಾವೆ ನೋಡಿ. ಗುಳ್ಳೆ ನರುಣಿ ಅಂತೀವಿ ನಮ್ಮ ಕಡೆ. ಆ ಥರ ಇರ್ತಾವಲ್ವ, ಅವು ಹಾಲು ಕರಿಯೋಕ್ಕೆ ಹಿಂಸೆ ಆಯ್ತದೆ. ಹಾಲು ಕರಿಬೇಕಾದ್ರೆ ಅವು ಕಿತ್ತೋಗೋದು, ಅವು ಒದೆಯೋದು, ಆ ಥರ ಆಯ್ತದೆ. ನಮ್ಮ ಹಸುಗಳಲ್ಲಿ ಒಂದರಲ್ಲೂ ಇಲ್ಲ. ತೋರಿಸ್ಬಿಟ್ಟು ವಿಡಿಯೋ ಮಾಡೋಣ ಅಂದರೆ ಯಾವ ಹಸುನಲ್ಲೂ ಇಲ್ಲ, ಒಂದೂ ಇಲ್ಲ. ಏನಕ್ಕಿಲ್ಲ ಅಂದರೆ ನಮ್ಮ ಹಸುಗಳಲ್ಲಿತ್ತು, ಈ ಹಸುನಲ್ಲೂ ಇತ್ತು, ಈಗ ಕಪ್ಪು ಹಸುನಲ್ಲೂ ಇತ್ತು. ಏನಕ್ಕಿಲ್ಲ ಅಂದರೆ ಅದಕ್ಕೊಂದು ಔಷಧಿ ಮಾಡಾಕ್ತು, ಹೊಂಟೋಯ್ತು. ಒಂದೂ ಇಲ್ದಂಗೆ ಉದುರೋಯ್ತು. ಈಗ ವಿಡಿಯೋದಲ್ಲಿ ತೋರಿಸೋಣ ಅಂತಂದರೆ ಯಾವ ಹಸುನಲ್ಲೂ ಇಲ್ಲ. ಆ ಥರ ನಮ್ಮ ಕಡೆ ಅದನ್ನು ನರುಣಿ ಅಂತೀವಿ, ನೀವು ಏನಂತೀರೋ ಗೊತ್ತಿಲ್ಲ. ಒಟ್ಟಲ್ಲಿ ಕೆತ್ತಲಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳ ಥರ ಇರ್ತಾವೆ ನೋಡಿ. ಹಾಲು ಕರಿಯೋಕ್ಕೆ ಹಿಂಸೆ ಆಯ್ತದೆ. ಕಿತ್ತೋಗಿ ಹಾಲು ಕರಿಬೇಕಾದ್ರೆ ಕಿತ್ತೋಯ್ತವೆ, ಅವು ರಕ್ತ ಬರ್ತಾ ಇರ್ತವೆ. ಅವಾಗ ನಮ್ಗೆ ಹಿಂಸೆ ಆಯ್ತದೆ, ಹಸುಗಳಿಗೂ ಹಿಂಸೆ ಆಯ್ತದೆ. ಅದಕ್ಕೆ ಇವೆರಡು ಹಸಿನಲ್ಲಿದ್ದು ಆವಾಗಾರು ವೀಡಿಯೋ ಮಾಡಿದ್ರೆ ಆಯ್ತಿತ್ತು. ನನಗೆ ಆವಾಗ ವೀಡಿಯೋ ಮಾಡ್ತಿರ್ಲಿಲ್ಲ, ಈಗಿಲ್ಲ. ಹಂಗೆ ಹೇಳ್ತೀನಿ ಬನ್ನಿ. ನಾನು ಏನೇನು ಔಷಧಿ ಹಾಕ್ತೆ ಆ ಔಷಧಿ ನೀವು ಹಾಕ್ರಿ, ಖಂಡಿತ ಇರಲ್ಲ ಆ ಥರ ನರುಣಿಗಳು. ಅದು ಯಾವ್ಯಾವ ಔಷಧಿ ಅಂತ ತೋರಿಸೋ ಮುಂಚೆಗೆ ಯಾರೆಲ್ಲ ನನ್ನ ವೀಡಿಯೋ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಗ್ಗೆ ವೀಡಿಯೋ ಮಾಡಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ಪೂರ್ತಿಯಾಗಿ ನೋಡಿ. ಈಗ ಆ ಥರಕ್ಕೆ ಏನು ಔಷಧಿ ಅಂತಂದರೆ ಬನ್ನಿ ತೋರಿಸ್ತೀನಿ. ಈ ಮೂರು ಔಷಧಿ ಹಚ್ಚಿಬಿಟ್ಟು ಹಾಲು ಕರೀರಿ. ಒಂದೇ ಒಂದು ನರುಣಿನಿರಲ್ಲ, ಉದುರೋಯ್ತವೆ ಎಲ್ಲ. ಹಚ್ಚುತ್ತಾ ಹಾಲು ಕರಿತಾ ಎಲ್ಲ ಉದುರೋಯ್ತವೆ. ನಾವು ಒಂದು ಹಬ್ಬಕ್ಕೆ ಮಿಕ್ಸ್ ಮಾಡಿ ಮಡಿಕತ್ತೀವಿ. ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಂಡು ಈ ಥರ ಡಬ್ಬಕ್ಕೆ ಹಾಕಿ ಮಡಿಕತ್ತೀವಿ. ಫಸ್ಟು ಲೋಟಕ್ಕೆ ಹಾಕತ್ತಾಯಿದ್ದು. ಲೋಟದಲ್ಲಿ ಹಾಲು ಕರ್ದು ಮಡಗ್ಬೇಕಾರೆ ಇಲ್ಲ ಇರ್ಬೋ ತುಂಬ್ಕೊಂಬಿಡವು, ಇಲ್ಲಾಂದರೆ ಏನಾರ ಟೆಚ್ಚಾಗಿ ಕೆಳಗೆ ಬಿದ್ದು ಸುಮ್ಮನೆ ಎಣ್ಣೆ ವೇಸ್ಟ್ ಆಗ್ಬಿಡೋದು. ಅದಕ್ಕೋಸ್ಕರ ಇದು ಜ್ಯೂಸ್ ಒಂದು ಡಬ್ಬ ಬರ್ತದಲ್ಲ ಚಿಕ್ಕದು, ಅದಕ್ಕೆ ಹಾಕೊಂಡು ಮುಚ್ಚಲು ಹಾಕಿ ಮಡಿಕೊಂಡ್ರೆ ಕೆಳಗೆ ಬಿದ್ದರೂ ಚೆಲ್ಲಲ್ಲ ಅಂದ್ಬಿಟ್ಟು ಇದು ಈ ಥರ ಮಾಡ್ಕೊಂಡು. ಈ ಐಡಿಯಾ ಬಂದು ನಮ್ಮ ಮನೆಯವ್ರದ್ದು. ಎಣ್ಣೆ ವೇಸ್ಟ್ ಆಗಲ್ಲ, ಚೆಲ್ಲಲ್ಲ ಅಂತ ಇಷ್ಟು ಮಾಡಿ. ಈ ಮೂರು ಔಷಧಿ ಏನಪ್ಪ ಅಂತಂದರೆ, ಒಂದು ಕೊಬ್ಬರಿ ಎಣ್ಣೆ ಮತ್ತು ಇದು ಹರಳೆ ಎಣ್ಣೆ. ನಮ್ಮ ಕಡೆ ಇದನ್ನು ಕೈ ಎಣ್ಣೆ ಅಂತೀವಿ. ಹರಳೆ ಎಣ್ಣೆ ಇದು ಅರಿಶಿಣದ ಪುಡಿ. ಈ ಮೂರನ್ನೂ ಮಿಕ್ಸ್ ಮಾಡಿ ನಾವು ಈ ಥರ ಡಬ್ಬದೊಳಗೆ ಹಾಕೊಂಡು ಮಡಿಕತ್ತೀವಿ. ಈ ಮೂರನ್ನೂ ಮಿಕ್ಸ್ ಮಾಡಿಬಿಟ್ಟು ಈ ಡಬ್ಬದೊಳಗೆ ಹಾಕೊಂಡು ಮಡಿಕತ್ತೀವಿ. ನೀವು ಅದೇ ಥರ ಮಾಡಂಗಿದ್ರೆ ಒಂದು ಹಬ್ಬಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಲೋಟದಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಹಾಗೆ ಹಾಲು ಕರೀರಿ. ಈಗ ಇದನ್ನು ಸ್ವಲ್ಪ ಹಾಕಬೇಕು. ಒಂದೊಂದು ಅರ್ಧ ಸ್ಪೂನಷ್ಟು ಹಾಕೊಂಡು ಮಿಕ್ಸ್ ಮಾಡಿ ಮಡಿಕೊಂಬಿಡಿ ಒಂದು ಸಲ. ಹಾಲು ಕರಿಬೇಕಾದ್ರೆ ಡೈಲಿ ಹಾಲು ಕರಿಬೇಕಾದ್ರೆ ಎಣ್ಣೆ ಹಚ್ತೀರಲ್ವ, ಆವಾಗ ಹಚ್ಚಿ. ಈಗ ಮಿಷಿನೆಲ್ಲ ಹಾಕೋರು ಎಣ್ಣೆ ಹಚ್ಚಲ್ಲ. ಅವ್ರೇನು ಮಾಡಿ ಅಂದರೆ ಹಾಲೆಲ್ಲ ಕರೆದಾದ್ಮೇಲೆ ಈ ಥರದ್ದು ಮಿಕ್ಸ್ ಮಾಡ್ಕೊಂಬಿಟ್ಟು ಹಚ್ಚಿ ಬಿಟ್ಬಿಡಿ. ನರುಣಿ ಇದ್ದರೆ 100% ಒಂದು ನರುಣಿ ಇರಲ್ಲ, ಎಲ್ಲ ಉದುರೋಯ್ತವೆ. ನಮ್ಮ ಹಸಿನಲ್ಗಳು ಇದ್ದು ಅವಾಗಾರು ವೀಡಿಯೋ ಮಾಡ್ತಾ ಇದ್ದಿದ್ದು ನಾನು. ಒಂದರಲ್ಲೂ ಇಲ್ಲ, ತೋರ್ಸೋಣ ಯಾವ ಥರ ಇರ್ತದೆ ಅಂತ. ಗೊತ್ತಿದ್ದವ್ರಿಗೆ ಗೊತ್ತಾಗೋದು ನೋಡಿ. ಈ ಮೂರು ಔಷಧಿ ಟ್ರೈ ಮಾಡಿ, ಒಂದು ನರುಣಿನೂ ಇರಲ್ಲ. ಇವತ್ತಿನ ವಿಡಿಯೋ ಇದನ್ನು ಹೇಳಬೇಕು ಅಂತಲೇ ಮಾಡಿದೆ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಇನ್ಯಾವ ಥರ ವಿಡಿಯೋ ಬೇಕು ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.